The Bible says that one day when we come to the end of our life, ದೇವರ ವಾಕ್ಯ ಹೇಳುತ್ತೆ ಒಂದು ದಿವಸ ನಮ್ಮ ಜೀವಿತದ ಕಡೆಯ ಕಾಲಕ್ಕೆ ಬರ್ತೇವೆ ಅಂತ. we will all stand at the judgment seat of Christ. ನಾವು ಎಲ್ಲರೂ ದೇವರ ನ್ಯಾಯಸ್ಥಾನದ ಮುಂದೆ ನಿಲ್ತೀವಿ. I want to read a verse, 2 Corinthians 5 verse 10. 2 ಕೊರಿಂಥ 5ನೇ ಅಧ್ಯಾಯದ 10ನೇ ವಚನವನ್ನು ನೋಡೋಣ. 2 Corinthians 5 verse 10. 2 ಕೊರಿಂಥ 5. We must all appear before the judgment seat of Christ. 10ರಲ್ಲಿ ನಾವು ನೋಡ್ತೇವೆ, ನಾವು ಎಲ್ಲರೂ ಕ್ರಿಸ್ತಾನಸನ ನ್ಯಾಯಾಸನದ ಮುಂದೆ ಯಥಾಸ್ಥಿತಿಯಲ್ಲಿ ಕಾಣಿಸಿಕೊಳ್ಳಬೇಕು ಅಂತ. So that each of us will be rewarded for what we did in our body. ಪ್ರತಿಯೊಬ್ಬನು ತನ್ನ ದೇಹದಲ್ಲಿ ನಡೆಸಿದ ಕ್ರಿಯೆಗಳಿಗೆ ಪ್ರತಿಫಲವನ್ನು ಕೊಡಲ್ಪಡುತ್ತೆ ಅಂತ ಇದೆ ಇಲ್ಲಿ. Whatever he has done, whether good or bad. ಕೆಟ್ಟದಾಗ್ಲಿ ಒಳ್ಳೆದಾಗ್ಲಿ ಏನೇ ಮಾಡಿದ್ರು ಅದಕ್ಕೆ ಪ್ರತಿಫಲ ಸಿಗುತ್ತೆ. So in my life I may have done 100,000 things. ನನ್ನ ಜೀವಿತದಲ್ಲಿ ಒಂದು 10 ಲಕ್ಷ ಕೆಲಸಗಳನ್ನು ನಾವು ಮಾಡಿರ್ಬೋದು. ನಾನು about all those things it must be written ಅದರ ಬಗ್ಗೆ ಎಲ್ಲದರ ಬಗ್ಗೆ ಬರೆಯಲ್ಪಟ್ಟಿದೆ in God's book. ದೇವರ ಪುಸ್ತಕದಲ್ಲಿ. Brother Zach did just as the Lord commanded. ಸಹೋದರ ಝ್ಯಾಕ್ ಅವರು ಕರ್ತನು ಆಜ್ಞಾಪಿಸಿದಂತೆ ಮಾಡಿದರು. or you put your name there. ನಿಮ್ಮ ಹೆಸರನ್ನು ಬರ್ಕೊಳ್ಬಹುದು ಅದರಲ್ಲಿ. you did just as the Lord commanded. ದೇವರು ಆಜ್ಞಾಪಿಸಿದಂತೆ ಮಾಡಿದೆವು. in some other area just as the Lord commanded. ಬೇರೆ ಕ್ಷೇತ್ರದಲ್ಲಿ ಕರ್ತನ ಆಜ್ಞಾಪಿಸಿದಂತೆ ಮಾಡಿದೆವು. somebody hated Brother Zach but he loved him in return just as the Lord commanded. ಸಹೋದರ ಝ್ಯಾಕ್ ಅವರನ್ನ ಯಾರೋ ಒಬ್ಬರು ದ್ವೇಷಿಸಿದ್ರು, ಆದರೆ ಕರ್ತನು ಆಜ್ಞಾಪಿಸಿದಂತೆ ಅವರನ್ನು ಪ್ರೀತಿಸಿದರು. somebody persecuted him but he prayed for him just as the Lord commanded. ಯಾರೋ ಅವರಿಗೆ ಕಷ್ಟ ಕೊಟ್ಟರು, ಆದರೆ ಅವರು ಅವರಿಗೆ ಆಶೀರ್ವಾದವನ್ನು somebody ಮಾಡಿದರು. cursed him so he blessed him just as the Lord commanded. ಯಾರೋ ಶಾಪ ಹಾಕಿದ್ರು, ಅದಕ್ಕೆ ಪ್ರತಿಫಲವಾಗಿ ಅವರು ಬೇರೆಯವರಿಗೆ ಆಶೀರ್ವದಿಸಿದರು. this is for you also. ಹೀಗೆ ನಿಮಗೂ ಕೂಡ just as the Lord commanded. ಕರ್ತನು ಆಜ್ಞಾಪಿಸಿದಂತೆಯೇ. somebody hurt him but he forgave him just as the Lord commanded. ಯಾರೋ ನೋಯಿಸಿದ್ರು, ಆದರೆ ಕರ್ತನು ಆಜ್ಞಾಪಿಸಿದಂತೆ ಅವರನ್ನು ಕ್ಷಮಿಸಿಬಿಟ್ಟರು. somebody cheated him but he forgave him just as the Lord commanded. ಯಾರೋ ಮೋಸ ಮಾಡಿದ್ರು, ಆದರೆ ಕರ್ತನು ಆಜ್ಞಾಪಿಸಿದಂತೆ ಅವರನ್ನು ಕ್ಷಮಿಸಿಬಿಟ್ಟರು. somebody came to fight with her but she did not fight back just as the Lord commanded. ಆದರೆ ಆಕೆಯ ಜೊತೆ ಯಾರೋ ಹೋರಾಟ ಮಾಡ್ಲಿಕ್ಕೆ ಬಂದ್ರು, ಆದರೆ ಕರ್ತನು ಆಜ್ಞಾಪಿಸಿದಂತೆ ಆಕೆ ಹೋರಾಟ ಮಾಡಲಿಲ್ಲ ಅಂತ. I want that to be written about my life 100,000 times. just as the Lord commanded I did it. ನನ್ನ ಜೀವಿತದ ಬಗ್ಗೆನೂ ಹಾಗೆ ಬರೆದಿರಬೇಕು, ನಾನು ಕರ್ತನು ಆಜ್ಞಾಪಿಸಿದಂತೆ ಮಾಡಿದೆನು ಅಂತ 10 ಲಕ್ಷ ಸಲ. because in my previous unconverted days, ಯಾಕಂದ್ರೆ ನಾನು ದೇವರ ಕಡೆ ತಿರುಗಿದ ದಿವಸದಲ್ಲಿ it was written about my life that I did just as the devil commanded. ನನ್ನ ಜೀವಿತದ ಬಗ್ಗೆ ಬರೆದಿರುತ್ತೆ, ನಾನು ಸೈತಾನನ್ನು ಹೇಳಿದಂತೆ ಮಾಡಿದೆನು ಅಂತ. I got angry just as Satan commanded. ಸೈತಾನನ್ನು ಆಜ್ಞಾಪಿಸಿದಂತೆ ನಾನು ಕೋಪ ಮಾಡಿಕೊಂಡೆನು. I had dirty thoughts just as Satan commanded. ಸೈತಾನ ಆಜ್ಞಾಪಿಸಿದಂತೆ ನಾನು ಕೆಟ್ಟ ಆಲೋಚನೆಗಳನ್ನು ಮಾಡಿದೆನು. I hated people just as Satan commanded. ಸೈತಾನ ಆಜ್ಞಾಪಿಸಿದಂತೆ ನಾನು ಜನರನ್ನು ದ್ವೇಷಿಸಿದೆನು. Don't let those words be written about your life anymore. ಯಾವತ್ತು ನಿಮ್ಮ ಜೀವಿತದ ಬಗ್ಗೆ ಆ ವಾಕ್ಯಗಳು ಯಾವತ್ತು ಇನ್ನು ಮುಂದೆ ಬರಿದೇ ಇರಲಿ. It says in 1 Peter chapter 4 1 ಪೇತ್ರ 4ನೇ ಅಧ್ಯಾಯದಲ್ಲಿ ನೋಡ್ತೇವೆ, verse 3. 3ನೇ ವಚನ. Please look at this verse. 1 Peter 4 verse 3. 4ನೇ ಅಧ್ಯಾಯ 3ನೇ ವಚನ. In your past time that is sufficient that you have carried out the desire of the Gentiles, pursuing a course of sensuality, lust, drunkenness, carousal, drinking parties and abominable idolatries. ನೀವು ಬಂಡುತನ, ದುರಾಶೆ, ಕುಡಿಗತನ, ದುಂದೋತನ, ಮದ್ಯಪಾನ ಗೋಷ್ಠಿ, ಅಸಹ್ಯವಾದ ವಿಗ್ರಹಾರಾಧನೆ ಈ ಮೊದಲಾದವುಗಳನ್ನು ನಡೆಸಿರಲಿ, ಅನ್ಯ ಜನರಿಗೆ ಇಷ್ಟವಾದ ದುಷ್ಕೃತ್ಯಗಳನ್ನು ಮಾಡುವುದರಲ್ಲಿಯೂ ಕಳೆದು ಹೋದ ಕಾಲವೇ ಸಾಕು. That is enough. ಅದು ಸಾಕು ಅಂತ that ಹೇಳ್ತಾರೆ. is sufficient. ಅದು ಸಾಕು. You want to do that some more? ನೀವು ಇನ್ನೂ ಅದನ್ನು ಮಾಡಬೇಕಾ? The time past you have done according to just as Satan commanded, it has been written about your life 100,000 times. ಸೈತಾನ ಹೇಳಿದಂತೆ ಆಜ್ಞಾಪಿಸಿದಂತೆ ನೀವು ಮಾಡಿದ್ದು 10 ಲಕ್ಷ ಮುಗಿದು ಹೋಗಿದೆ.
Think back over your life. ನಿಮ್ಮ ಜೀವಿತದ ಬಗ್ಗೆ ಯೋಚನೆ ಮಾಡಿ. What all you did just as Satan commanded. ನೀವು ಏನೆಲ್ಲ ಸೈತಾನ ಆಜ್ಞಾಪಿಸಿದಂತೆ ಮಾಡಿದಿರ ನೆನೆಸ್ಕೊಳ್ಳಿ. You caused trouble for other people just as Satan commanded. ಸೈತಾನ ಆಜ್ಞಾಪಿಸಿದಂತೆ ಬೇರೆಯವರಿಗೆ ತೊಂದರೆ ಕೊಟ್ರಿ. You teamed up with other people to fight against God's people just as Satan commanded. ಸೈತಾನ ಆಜ್ಞಾಪಿಸಿದಂತೆ ಬೇರೆ ಜನರ ಜೊತೆ ಸೇರಿ ದೇವರ ಜನರ ವಿರುದ್ಧ ಹೋರಾಡಿದ್ರಿ. How much longer are you going to do that? ಎಷ್ಟು ದಿವಸ ಹಾಗೆ ಮಾಡ್ತಾ ಇರ್ತೀರಾ? If you keep on doing that, ಹಾಗೆ ಮಾಡ್ತಾ ಇದ್ರೆ one day you will remain with Satan forever. ನೀವು ಸೈತಾನ ಜೊತೆ ಯಾವಾಗಲೂ ನಿತ್ಯತ್ವಗೂ ಇದ್ದು ಬಿಡ್ತೀರಾ. We must turn from that. ಅದರಿಂದ ನಾವು ತಿರುಗಬೇಕು. Say, Lord, I read Moses finished the work exactly as the Lord commanded in every area. ದೇವರೇ, ನಿನ್ನ ವಾಕ್ಯದಲ್ಲಿ ನಾನು ನೋಡ್ತೇನೆ, ಮೋಶೆ ನೀನು ಆಜ್ಞಾಪಿಸಿದಂತೆ ಪ್ರತಿಯೊಂದು ಕ್ಷೇತ್ರದಲ್ಲೂ ಮಾಡಿದನು ಅಂತ. And the glory of God came upon that tent. ದೇವರ ಮಹಿಮೆ ತೇಜಸ್ಸು ಆ ಗುಡಾರದ ಮೇಲೆ ಬಂತು ಸ್ವಾಮಿ. I want the glory of God to come upon me. ಆ ಒಂದು ತೇಜಸ್ಸು ಮಹಿಮೆ ನನ್ನ ಜೀವಿತದಲ್ಲೂ ಬರಬೇಕು ಸ್ವಾಮಿ. It must shine through my face. ನನ್ನ ಮುಖದಲ್ಲಿ ಅದು ಹೊಳಪನ್ನ ಪ್ರಕಾಶಿಸಬೇಕು. These eyes that have lusted for evil things in past years must shine now with the glory of God. ಈ ಕಣ್ಣು ಕಳೆದ ದಿವಸಗಳಲ್ಲಿ ಬೇರೆ ಒಂದು ಮೋಹದ ಸಂಬಂಧವಾದದಲ್ಲಿ ನನ್ನ ಕಣ್ಣು ಹಾಳಾಗಿದೆ. ಆದರೆ ಆ ತೇಜಸ್ಸನ್ನ ಇವತ್ತು ಬೆಳಗಬೇಕು ಸ್ವಾಮಿ, ಪ್ರಕಾಶಿಸಬೇಕು. This tongue ಈ ನಾಲಿಗೆ that has served the devil in telling lies and getting angry in past years. ಕಳೆದ ದಿವಸಗಳಲ್ಲಿ ಈ ನಾಲಿಗೆ ಸೈತಾನನು ಆಜ್ಞಾಪಿಸಿದಂತೆ ಕೋಪ ಮಾಡಿಕೊಂಡಿದೆ, ಬೇರೆಯವರಿಗೆ ಕೆಟ್ಟದಾಗಿ ಮಾತಾಡಿದೆ ಸ್ವಾಮಿ. Now it's going to bless people. ಇವಾಗ ಇದು ಬೇರೆಯವರಿಗೆ ಆಶೀರ್ವದಿಸಬೇಕು. It's going to help people, encourage people. ಬೇರೆಯವರಿಗೆ ಪ್ರೋತ್ಸಾಹಿಸಬೇಕು, ಸಹಾಯ ಮಾಡಬೇಕು. Just as the Lord commanded. ಕರ್ತನು ಆಜ್ಞಾಪಿಸಿದಂತೆ. Then the glory of God will rest upon our life. ಆವಾಗ ದೇವರ ತೇಜಸ್ಸು ನಮ್ಮ ಜೀವಿತಕ್ಕೆ ಬರುತ್ತೆ. We read in Exodus 40. ವಿಮೋಚನ ಕಾಂಡ 40ರಲ್ಲಿ ನಾವು ನೋಡ್ತೇವೆ. Verse 38. 38ನೇ ವಚನ. Beautiful verse. ಬಹಳ ಸುಂದರವಾದ ವಚನ. The last verse of the book of Exodus. ವಿಮೋಚನ ಕಾಂಡದ ಕಡೆಯ ವಚನ. Throughout all their journeys, the cloud of the Lord was on the tabernacle by day and by fire by night in the sight of all the house of Israel. ಇಲ್ಲಿ ಬಹಳ ಸುಂದರವಾದ ವಚನವನ್ನು ನೋಡ್ತೇವೆ. ಇಸ್ರಾಯೇಲರ ಎಲ್ಲ ಪ್ರಯಾಣಗಳಲ್ಲಿಯೂ ಅವರ ಕಣ್ಣ ಮುಂದೆ ಹಗಲು ಹೊತ್ತಿನಲ್ಲಿ ಯೆಹೋವನ ಮೇಘವು ಗುಡಾರದ ಮೇಲೆ ಇತ್ತು. You must put your name there. ಅಲ್ಲಿ ನಿಮ್ಮ ಹೆಸರನ್ನು ಹಾಕಬೇಕು. You can put your name. ನಿಮ್ಮ ಹೆಸರನ್ನು ಹಾಕಿ. I put my name. ನನ್ನ ಹೆಸರನ್ನು ಹಾಕೊಂತೀನಿ ಇಲ್ಲಿ. Throughout all of Zach Poonan's journeys, ಜಾಕ್ ಪೂನರರ ಎಲ್ಲ ಪ್ರಯಾಣದಲ್ಲಿ wherever he went, ಎಲ್ಲಿ ಹೋದರು, the cloud of the glory of the Lord was upon him by day and fire by night. ದೇವರ ಮೇಘವು ದಿವಸದಲ್ಲಿ ರಾತ್ರಿಯಲ್ಲಿ ಅಗ್ನಿಯು ಅವರ ಜೊತೆಯಲ್ಲಿತ್ತು. In the sight of all the people who looked at him. ಯಾರು ನೋಡಿದ್ರು ಅವ್ರ ಮುಂದೆ ಎಲ್ಲ ಕಣ್ಣ ಮುಂದೆ ಎಲ್ಲ ಹಾಗಿತ್ತು ಅಂತ. And who heard him. ಅವ್ರನ್ನ ಕೇಳಿದವರು ಕೂಡ. You must pray for that. ಅದಕ್ಕೋಸ್ಕರ ನೀವು ಪ್ರಾರ್ಥಿಸಬೇಕು. You won't get anything from God if you don't pray. ನೀವು ಪ್ರಾರ್ಥಿಸಿಲ್ಲ ಅಂದ್ರೆ ದೇವರಿಂದ ಏನೂ ಪಡೆಯೋದಿಲ್ಲ. And even if you're a small child, if you pray, God will give you. ನೀವು ಒಂದು ಸಣ್ಣ ಮಗುವಾಗಿದ್ರೂ ನೀವು ದೇವರಲ್ಲಿ ಪ್ರಾರ್ಥಿಸಿದ್ರೆ ದೇವರು ಕೊಡ್ತಾರೆ. Lord, I don't want to be big or rich in this world. ದೇವರೇ, ನಾನು ಈ ಲೋಕದಲ್ಲಿ ದೊಡ್ಡವನಾಗಿಯೂ ಶಕ್ತಿವಂತನಾಗಿ ಇರೋದು ಅವಶ್ಯಕತೆ ಇಲ್ಲ, ಬೇಕಾಗಿಲ್ಲ. I want the glory of God to rest upon my life. ಆದರೆ ನನ್ನ ಜೀವಿತದಲ್ಲಿ ನಿನ್ನ ಒಂದು ತೇಜಸ್ಸು ಬರಬೇಕು ಸ್ವಾಮಿ.